ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ, ಮೋಹಿತ್ಗೆ ಸ್ಕೂಲ್ ಇದೆ, ಹಾಫ್ ಡೇ ಹೋಗ್ತಾನೆ. ಕುಶಲ್ಗೆ ಸ್ಕೂಲ್ ರಜಾ, ಮನೇಲೇ ಇದ್ದಾನೆ. ಇವತ್ತು ನಮ್ಮ 12ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಈ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮೋಹಿತ್ಗೆ ಹಾಫ್ ಡೇ ಸ್ಕೂಲ್ ಇರೋದ್ರಿಂದ ಅವನು ಕೂಡ ಸ್ಕೂಲ್ಗೆ ಹೋಗಿದ್ದು ಬರ್ತಾನೆ. ನಾನು ಕೂಡ ಮನೆ ಕೆಲಸ ಎಲ್ಲ ಬೇಗ ಮುಗಿಸಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಮಹೇಶ್ ಅವರು ಕೂಡ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಆ್ಯನಿವರ್ಸರಿಗೆ ಮಹೇಶ್ ಅವರು ಕೊಡಿಸಿರೋ ಸೀರೆ ಇದೆ, ಮಿನಿ ಕ್ರೇಪ್ ಸಿಲ್ಕು. ಇದನ್ನು ಹಾಕ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಕುಶಲು ಕೂಡ ರೆಡಿಯಾಗಿದ್ದಾನೆ ದೇವಸ್ಥಾನಕ್ಕೆ ಹೋಗೋದಕ್ಕೆ. ಇವತ್ತಿಗೆ ನಮ್ಮದು ಮದುವೆಯಾಗಿ 12 ವರ್ಷ ಕಂಪ್ಲೀಟ್ ಆಗುತ್ತೆ. ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ, ಒಬ್ರನ್ನೊಬ್ರು ತುಂಬ ಪ್ರೀತಿ ಮಾಡ್ತೀವಿ. ಏನೇ ಕೋಪ ಜಗಳ ಇದ್ರೂ ಕೂಡ ಮಹೇಶ್ ಅವರೇ ಕಾಂಪ್ರಮೈಸ್ ಆಗೋಗ್ತಾರೆ. ಅವ್ರು ಸ್ವಲ್ಪ ಸೈಲೆಂಟು, ನಾನೇ ಸ್ವಲ್ಪ ಜಾಸ್ತಿ ಜಗಳ ಮಾಡೋದು, ಸಣ್ಣ ಪುಟ್ಟಕ್ಕೆಲ್ಲ ಕೋಪ ಮಾಡ್ಕೊಳ್ಳೋದು. ಮಕ್ಕಳೆಲ್ಲ ಚಿಕ್ಕವರಿದ್ದಾಗ ಆಟ ಆಡ್ತಿದ್ದು, ಗಲಾಟೆ ಮಾಡ್ತಿದ್ದು, ಅವ್ರ ತುಂಟತನನೇ ನಮಗೆ ಇನ್ನೂ ಕಣ್ಣಿಗೆ ಕಟ್ಟದಾಗಿದೆ. ಇಷ್ಟು ಬೇಗ ದೊಡ್ಡವರಾದ್ರ ಅಂತ ಹೇಳಿ ಅನಿಸುತ್ತೆ. ಇವತ್ತು ಶನಿವಾರ ಆಗಿರೋದ್ರಿಂದ ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿ ಕುಕ್ರಳ್ಳಿ ಕೆರೆ ಹತ್ರ ಇರೋ ಶನಿದೇವ್ರ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನದಲ್ಲಂತೂ ಪ್ರತಿ ಶನಿವಾರನೂ ತುಂಬ ಜನ ಸೇರ್ತಾರೆ. ತುಂಬ ಶಕ್ತಿ ಇರೋ ದೇವರು. ತುಂಬ ಜನ ಇದ್ದರು ಇವತ್ತು ಕೂಡ. ನಾವು ಕೂಡ ದೇವ್ರ ದರ್ಶನ ಮುಗಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಅಲ್ಲಿಂದ ಬಂದ್ವಿ. ತುಂಬ ಜನ ಇದ್ದಿದ್ದರಿಂದ ನನಗೆ ಸರಿಯಾಗಿ ವಿಡಿಯೋ ಕೂಡ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋನ ಮಾಡಿಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ. ಜೀವನದಲ್ಲಿ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಏಳಿಗೆ ಅನ್ನೋದು ಆಗಬೇಕು ಅಂದರೆ ಭಗವಂತನ ಆಶೀರ್ವಾದ, ಅನುಗ್ರಹ ಅನ್ನೋದು ನಮ್ಮ ಮೇಲೆ ಸದಾ ಇರಬೇಕು. ದೇವಸ್ಥಾನದ ಹೊರಗಡೆ ಬರ್ತಾ ಪ್ರಸಾದ ಕೂಡ ಕೊಟ್ಟರು. ನಾವು ಕೂಡ ಪ್ರಸಾದನ ಈಸ್ಕೊಂಡ್ವಿ. ಪ್ರತಿ ಶನಿವಾರನೂ ಕೂಡ ಇಲ್ಲಿ ಪ್ರಸಾದನೂ ಕೂಡ ಕೊಡ್ತಾರೆ. ದೇವರಿಗೆ ಅರ್ಸ್ಕೊಂಡಿರೋರು ಅಥವಾ ಟ್ರಸ್ಟ್ಗಳ ಕಡೆಯಿಂದ ಸೇವೆ ಸಲ್ಲಿಸೋರು ಪ್ರತಿ ಶನಿವಾರನೂ ಕೂಡ ಪ್ರಸಾದನ ತಂದು ಕೊಡ್ತಾರೆ ಇಲ್ಲಿ. ನಾವು ಕೂಡ ದೇವ್ರ ಪ್ರಸಾದನ ಈಸ್ಕೊಂಡು ಹೊರಗಡೆ ಬಂದ್ವಿ. ಕುಶಲ್ ಮತ್ತು ಮಹೇಶ್ ಅವರು ಇಬ್ಬರೂ ಫಸ್ಟು ಪ್ರಸಾದನ ತಿಂದು ಮುಗಿಸಿದ್ರು. ನೆಕ್ಸ್ಟು ಮಹೇಶ್ ಅವರು ನನಗೂ ಕೂಡ ಅವರೇ ತಿನ್ನಿಸ್ಕೊಟ್ರು. ನಾನು ವೀಡಿಯೋ ಮಾಡ್ತಾಯಿದ್ದೆ, ನಾನೇ ತಿನ್ನಿಸ್ಕೊಡ್ತೀನಿ ಅಂತ ಹೇಳಿ ಅವರೇ ನನಗೂ ಕೂಡ ತಿನ್ನಿಸಿದ್ರು. ನನಗೂ ಕೂಡ ಪ್ರಸಾದ ತಿನ್ನಿಸ್ತಾ ಮಹೇಶ್ ಅವರು ಕೂಡ ಪ್ರಸಾದ ತಿಂತಾಯಿದ್ರು. ಕುಶಲ್ ಕೂಡ ಪ್ರಸಾದ ಎಲ್ಲ ತಿಂದು ಮುಗಿಸ್ತಾ ಅಷ್ಟರಲ್ಲಿ ಮಹೇಶ್ ಅವರ ಫ್ರೆಂಡು ಕೂಡ ಫೋನ್ ಮಾಡಿ ಆ್ಯನಿವರ್ಸರಿಗೆ ವಿಶ್ ಮಾಡ್ತಾಯಿದ್ರು. ಜೊತೆಗೆ ಇವ್ರನ್ನ ಏನೋ ರೇಗಿಸ್ತಾಯಿದ್ರು. ಇವರು ಕೂಡ ನಗ್ತಾ ಕಾಮಿಡಿ ಮಾಡ್ತಾ ಮಾತಾಡ್ತಾಯಿದ್ರು. ನಾವು ಕೂಡ ಅಲ್ಲಿಂದ ಹೊರಟ್ವಿ. ಇವತ್ತು ತಿಂಡಿಗೆ ಹೋಟೆಲ್ಗೆ ಹೋಗೋಣ ಅಂತೇಳಿ ಮಹೇಶ್ ಅವರು ಹೇಳಿದ್ರು. ನಾನು ಕೂಡ ಮನೇಲಿ ತಿಂಡಿ ಏನೂ ಮಾಡಿರಲಿಲ್ಲ. ಮೋಹಿತು ನನ್ನನ್ನು ಬಿಟ್ಬಿಟ್ಟು ಹೋಗ್ತೀರಾ ಅಂತ ಹೇಳ್ತಿದ್ದ. ನಿನ್ನ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀವಿ, ನಿನ್ನ ಸ್ಕೂಲ್ ಇದೆಯಲ್ಲ ಹೋಗಿದ್ದು ಬಾ ಅಂತ ಹೇಳಿ ಕಳಿಸಿದ್ವಿ. ನಾವು ಕೂಡ ಹೋಟೆಲ್ಗೆ ಬಂದ್ವಿ. ತಿಂಡಿಗೆ ಅಂತ ಹೇಳಿ ಖಾರ ಪೊಂಗಲ್ನ ತಗೊಂಡ್ವಿ ನಾನು ಮಹೇಶ್ ಅವರು. ಕುಶಲ್ಲು ನನಗೆ ದೋಸೆ ಬೇಕು ಅಂತ ಹೇಳಿ ದೋಸೆನ ತರಿಸ್ಕೊಂಡ. ದೇವಸ್ಥಾನದಲ್ಲೇ ಬಾತ್ ಕೂಡ ತಿಂದಿದ್ದ. ಇಲ್ಲಿ ಒಂದು ದೋಸೆನ ತಿಂದು ಇನ್ನೊಂದನ್ನು ಸಾಕು ನನಗೆ ಅಂತ ಹೇಳಿ ಅರ್ಧಕ್ಕೆ ಬಿಟ್ಟ. ನಾವು ಕೂಡ ತಿಂಡಿ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಮಹೇಶ್ ಅವರು ಕೂಡ ನಮ್ಮನ್ನು ಮನೆಗೆ ಬಿಟ್ಟು ಕೆಲಸಕ್ಕೆ ಹೋದರು. ನಾನು ಕೂಡ ಮನೆಗೆ ಬಂದಮೇಲೆ ಡ್ರೆಸ್ ಚೇಂಜ್ ಮಾಡಿ ಮಧ್ಯಾಹ್ನದ ಊಟಕ್ಕೆ ತಿಳಿ ಸಾಂಬಾರು ರೈಸ್ನ ಮಾಡಿಕೊಂಡೆ. ಇವತ್ತು ಆ್ಯನಿವರ್ಸರಿ ಇರೋದ್ರಿಂದ ಮನೇಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ಹಲ್ವಾನ ಮಾಡ್ತಾಯಿದ್ದೀನಿ. ಹೊರಗಡೆ ನಾವು ಏನೇ ತಿನ್ಕೊಂಡು ಬಂದರೂ ಕೂಡ ಮನೇಲಿ ನಾವು ಮಾಡಿಕೊಂಡು ತಿಂದಷ್ಟು ಖುಷಿ ಆಗೋದಿಲ್ಲ. ಮಕ್ಳಿಗೂ ಕೂಡ ಹಲ್ವಾ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಹಲ್ವಾನ ಮಾಡ್ಕೋತಾ ಇದ್ದೀನಿ. ಹಲ್ವಾ ಮಾಡೋದಕ್ಕೆ ಕ್ಯಾರೆಟ್ ಎಲ್ಲ ಚೆನ್ನಾಗಿ ತೊಳ್ಕೊಂಡು ತುರಿದು ಇಟ್ಕೊಂಡಿದ್ದೀನಿ. 1 ಕಪ್ ಹಾಲು, 1 ಕಪ್ ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಲ್ವಾ ಮಾಡ್ಕೊಳ್ಳೋದಕ್ಕೆ ಫಸ್ಟು ಒಂದು ಪಾತ್ರೆನ ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಎಲ್ಲ ಬಿಸಿ ಆದಮೇಲೆ ತುರಿದು ಇಟ್ಕೊಂಡಿರೋ ಕ್ಯಾರೆಟ್ನು ಕೂಡ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ತುರಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ
ತುಪ್ಪಕ್ಕೆ ಮಿಕ್ಸ್ ಆಗೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಉರಿನ ಸಣ್ಣದಾಗಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಬೇಗನೆ ಸಾಫ್ಟಾಗಿ ಹೋಗುತ್ತೆ ಕ್ಯಾರೆಟು. ಹಸಿ ವಾಸನೆ ಕೂಡ ಬೇಗನೆ ಹೋಗುತ್ತೆ. ಕ್ಯಾರೆಟ್ ಎಲ್ಲನೂ ಚೆನ್ನಾಗಿ ಹುರ್ಕೊಂಡಾದಮೇಲೆ 1 ಕಪ್ಪು ಗಟ್ಟಿ ಹಾಲನ್ನ ಹಾಕ್ತಾಯಿದ್ದೀನಿ. ಹಾಲೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ನೆಕ್ಸ್ಟು ನಾನು 1 ಕಪ್ಪು ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆನ ನೋಡಿ ಹಾಕೋಬೇಕು. ಕೆಲವರು ತುಂಬ ಸಿಹಿ ತಿಂತಾರೆ, ಕೆಲವರು ಮೀಡಿಯಮಾಗಿ ತಿಂತಾರೆ. ನಾನಿಲ್ಲಿ ಮೀಡಿಯಮಾಗಿ ಹಾಕೋತಾ ಇದ್ದೀನಿ. ಸಕ್ಕರೆನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಸಕ್ಕರೆ ಎಲ್ಲ ಕರಗಿದ್ಮೇಲೆ ಸಕ್ಕರೆಯಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೊಂಡಿದೆ. ಅದನ್ನು ಲೋ ಫ್ಲೇಮಲ್ಲಿ ಹಾಗೆಯೇ ಬೇಯೋದಕ್ಕಿಟ್ಟು ನೆಕ್ಸ್ಟ್ ನಾನು ಒಂದು ಬಟ್ಲಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಹುರ್ಕೊಂಡಿರೋ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಹಲ್ವದೊಳಗಡೆ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯೋದಕ್ಕಿಟ್ರೆ ಕ್ಯಾರೆಟ್ ಹಲ್ವ ತುಂಬಾ ಚೆನ್ನಾಗಿ ಆಗುತ್ತೆ. ಹಲ್ವ ಚೆನ್ನಾಗಿ ಬೆಂದು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಆಗಿತ್ತು. ಮೋಹಿತು ಕೂಡ ಸ್ಕೂಲ್ ಮುಗಿಸ್ಕೊಂಡು ಮಧ್ಯಾಹ್ನ ಮನೆಗೆ ಬಂದ. ಮುಗಿತಪ್ಪ ಕ್ಲಾಸು? ಬಾ. ಹ್ಞೂ ಮಗನೇ ಹೋಗಿದ್ದ. ಮಕ್ಕಳಂತೂ ಮನೇಲೇ ಇದ್ದರೆ ಅದು ಮಾಡಿಕೊಡಿ ಅಮ್ಮ, ಇದು ಮಾಡಿಕೊಡಿ ಅಮ್ಮ ಅಂತ ಹೇಳಿ ಕೇಳ್ತಾನೆ ಇರ್ತಾರೆ. ಮೋಹಿತು ಬೆಳಗ್ಗೆ ಸ್ಕೂಲ್ಗೆ ಹೋಗುವಾಗಲೇ ಮಧ್ಯಾಹ್ನ ಬಂದಮೇಲೆ ಬನಾನಾ ಮಿಲ್ಕ್ ಶೇಕ್ ಮಾಡಿಕೊಡಿ ಅಮ್ಮ ಅಂತ ಹೇಳಿದ್ದ. ಮಿಲ್ಕ್ ಶೇಕ್ನ ಮಾಡ್ಕೊಳ್ಳೋದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ನೆನೆ ಹಾಕಿದ್ದೆ. ಒಂದು ಮಿಕ್ಸಿ ಜಾರ್ಗೆ ಬಾಳೆಹಣ್ಣು, ಡ್ರೈ ಫ್ರೂಟ್ಸ್ನ ಹಾಕಿ ನೈಸಾಗಿ ರುಬ್ಕೊಂಡು 1 ಲೋಟ ಹಾಲು, ಒಂದು ಸ್ವಲ್ಪ ಸಕ್ಕರೆನ ಹಾಕಿ ನೈಸಾಗಿ ರುಬ್ಕೊಂಡ್ರೆ ಆಯಿತು, ಮಿಲ್ಕ್ ಶೇಕ್ ರೆಡಿಯಾಗುತ್ತೆ. ಕೋಲ್ಡಾಗಿರಲಿ ಅಂತ ಹೇಳಿ ಐಸ್ ಕ್ಯೂಬ್ ಕೂಡ ಹಾಕಿದ್ದೆ. ಮಿಲ್ಕ್ ಶೇಕ್ ಅಂತೂ ತುಂಬಾ ಚೆನ್ನಾಗಾಯಿತು. ಮಧ್ಯಾಹ್ನದ ಊಟಕ್ಕೆ ಮಹೇಶ್ ಅವರು ಕೂಡ ಮನೆಗೆ ಬಂದರು. ಮಕ್ಳಿಗೂ ಕೂಡ ಮಿಲ್ಕ್ ಶೇಕ್ ಕೊಟ್ಟು ಕುಡಿಯೋದಕ್ಕೆ ನಾನು ಮಹೇಶ್ ಅವರು ಕೂಡ ಮಿಲ್ಕ್ ಶೇಕ್ನ ಕುಡಿದ್ವಿ. ಮೊಯ್ತು ಚೆನ್ನಾಗೈತಾ? ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಮಹೇಶ್ ಅವ್ರಿಗೂ ಕೂಡ ಹಲ್ವನ ಕೊಡ್ತಾಯಿದ್ದೀನಿ ತಿನ್ನೋದಕ್ಕೆ. ಹಲ್ವ ಅಂತೂ ತುಂಬಾ ಚೆನ್ನಾಗಿ ಆಗಿತ್ತು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಕೂಡ ಹಲ್ವನ ಹಾಕಿಸ್ಕೊಂಡು ತಿಂದರು. ಟೇಸ್ಟು ತುಂಬ ಚೆನ್ನಾಗಾಗಿದೆ ಅಮ್ಮ ಅಂತ ಹೇಳಿ ಹೇಳಿದ್ರು. ಇದು ರಾತ್ರಿ ಲಾಗು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ದೇವಸ್ಥಾನದಿಂದ ಬರುವಾಗಲೇ ಬೇಕ್ರಿಗೆ ಹೋಗಿ ಕೇಕ್ನ ಆರ್ಡ್ರ್ ಕೊಟ್ಟು ಬಂದಿದ್ವಿ. ಸಂಜೆ ಮಹೇಶ್ ಅವರು ಬಂದಮೇಲೆ ಬೇಕ್ರಿಗೆ ಬಂದಿದ್ದೀವಿ ಕೇಕ್ನ ಈಸ್ಕೊಂಡು ಬರೋದಕ್ಕೆ ಅಂತ ಹೇಳಿ. ಈ ಬೇಕ್ರಿ ನಮ್ಮ ಮನೆ ಹತ್ರನೇ ಇರೋದು. ನಾವು ಬರ್ತ್ಡೇಗಳಿಗೆ, ಆ್ಯನಿವರ್ಸರಿಗೆ ರೆಗ್ಯುಲರಾಗಿ ಇವ್ರ ಹತ್ರನೇ ಕೇಕ್ನ ಮಾಡಿಸೋದು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಾವು ಕೂಡ ಕೇಕ್ ಈಸ್ಕೊಂಡು ಮನೆಗೆ ಬಂದ್ವಿ. ಹ್ಯಾಪಿ ಆನಿವರ್ಸರಿ ಅಪ್ಪ ಅಮ್ಮ. ಸಿಂಪಲ್ಲಾಗಿ ಮನೇಲೇ ಕೇಕ್ ಕಟ್ ಮಾಡಿ ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಕೇಕ್ ಕಟ್ ಮಾಡಿ ಮಕ್ಳಿಗೂ ಕೂಡ ಕೇಕ್ ತಿನ್ನಿಸಿದ್ವಿ. ಅವರು ಕೂಡ ಕೇಕ್ ತಿಂದರು. ನಮಗೂ ಕೂಡ ಕೇಕ್ ತಿನ್ನಿಸಿ ಇಬ್ಬರೂ ಆ್ಯನಿವರ್ಸರಿಗೆ ವಿಶ್ ಮಾಡಿದ್ರು.
ಇವತ್ತಿಗೆ ನಾವು ಮದುವೆಯಾಗಿ 12 ವರ್ಷ ಕಂಪ್ಲೀಟ್ ಆಗಿದೆ. ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ, ತುಂಬ ಪ್ರೀತಿ ಮಾಡ್ತೀವಿ. ಇರುವಷ್ಟು ದಿನ ಹೀಗೆ ಚೆನ್ನಾಗಿ ಇರ್ತೀವಿ. ನಾವು ಇರೋವರೆಗೂ ನಮ್ಮ ಮಕ್ಕಳು ನಮ್ಮ ಜೊತೆ ಹೀಗೆ ಖುಷಿಯಾಗಿ ಚೆನ್ನಾಗಿ ಇರಲಿ, ಜೀವನದಲ್ಲಿ ಚೆನ್ನಾಗಿ ಬದುಕಿ ಬಾಳಬೇಕು ಅವರಿಬ್ರು ಅನ್ನೋದೇ ನಮ್ಮಿಬ್ಬರ ಆಸೆ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಆ್ಯನಿವರ್ಸರಿ ಸೆಲೆಬ್ರೇಷನ್ ವ್ಲಾಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿರ್ತೀರ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಷನ್ನು ಫಸ್ಟು ನಿಮಗೆ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.